ನಗರದ ಕಂಠೀರವ ಸ್ಟುಡಿಯೋದಲ್ಲಿ ರೌಡಿ ಸುಬ್ಬು ಚಿತ್ರದ ಮುಹೂರ್ತ ನೆರವೇರಿತು. ಈ ಚಿತ್ರದ ಫಸ್ಟ್ ಶಾಟ್ನಲ್ಲಿ ಅರೆ ಬೆತ್ತಲೆ ದೃಶ್ಯದಿಂದ ಶುರು ಮಾಡಿದ್ರು. ಸಾಮಾನ್ಯವಾಗಿ ಇಂತಹ ದೃಶ್ಯಗಳನ್ನ ಒಳಾಂಗಣ ಕೊಠಡಿಗಳಲ್ಲಿ ಚಿತ್ರೀಕರಿಸುತ್ತಾರೆ. ಆದರೆ ಈ ಸಿನಿಮಾದ ಚಿತ್ರೀಕರಣದ ವೇಳೆ ಹೊರಾಂಗಣದಲ್ಲಿ ವರ್ಧನ್ ಅನ್ನುವಂತ ಕಲಾವಿದ ಬೆತ್ತಲೆಯಾಗಿದ್ದು ಕಂಡುಬಂದಿದೆ. ಈ ಕುರಿತು ಚಿತ್ರದ ನಿರ್ದೇಶಕರನ್ನ ಕೇಳಿದ್ರೆ ಈ ಸಿನಿಮಾದ ಒಂದು ಮುಖ್ಯ ದೃಶ್ಯಕ್ಕಾಗಿ ಬೇಕಾಗಿತ್ತು. ಅವರನ್ನ ಬೀದಿ ಬೀದಿಯಲ್ಲಿ ಬಟ್ಟೆ ಬಿಚ್ಚಿ ಓಡಿಸ್ತಾರೆ. ಕಥೆಯ ಡಿಮ್ಯಾಂಡ್ಗೋಸ್ಕರ ಈ ದೃಶ್ಯ ಬೇಕಾಗಿತ್ತು ಅನ್ನೋ ಸಮಜಾಯಿಷಿ ಕೊಟ್ರು. ಸರ್ ಆ್ಯಕ್ಚುಲಾಗಿ ಇದು ಬಂದ್ಬಿಟ್ಟು ನಿನ್ನೆ ಮೊನ್ನೆ ಯೋಚನೆ ಮಾಡಿ ಇವತ್ತು ಮಾಡಿರೋದಲ್ಲ. ಇದು ಸುಮಾರು ಒಂದೂವರೆ ವರ್ಷದಿಂದ ನಿರಂತರ ಪ್ರಯತ್ನ ಪಟ್ಟು ಆ ಕ್ಯಾರೆಕ್ಟರ್ಗೆ ತುಂಬ ರಿಕ್ವೈರ್ಮೆಂಟ್ ಇತ್ತು. ಇದು ಒಂದು ಕತೆ ಅಂದ್ರದಲ್ಲಿ ಯಾವುದೂ ಒಂದು ಅನಾವಶ್ಯಕ ತುರುಕಿರೋದಂತಲ್ಲ. ಇದು ಕತೆ ಡಿಮ್ಯಾಂಡ್ ಮಾಡಿದ, ರಿಸ್ಕ್ ತೊಗೊಂಡಿದೆ, ಮಾಡಿದ್ವಿ. ಸರಿ, ಇದು ಥರದೊಂದು ಅದ್ಭುತವಾದ ಒಂದು ಶಾರ್ಟು ಇವತ್ತು ಹೊರಗಡೆ ಬಂದಿದೆ. ಖುಷಿಯಾಗಿದೆ, ನಿಮ್ಮೆಲ್ಲ ಸಹಕಾರ ಖುಷಿ ತಂದಿದೆ ಸರ್. ಆ್ಯಕ್ಚುಲಾಗಿ ಇದು ಸರ್ ಸಡನ್ನಾಗಿ ಹೇಳಿದ ತಕ್ಷಣನೇ ಒಂದು ಸ್ವಲ್ಪ ಶಾಕ್ ಆಯಿತು, ಹೆಂಗೆ ಮಾಡೋದು ಇದನ್ನು ಅಂತ. ಅವಾಗ ಸರ್ ಹತ್ರ ಕೇಳಿ, ಸರ್ ಇದಾದ್ಮೇಲೆ ನನ್ನ ಕ್ಯಾರೆಕ್ಟರ್ ಯಾವ ಥರ ಹೋಗುತ್ತೆ, ನಾನು ಇದು ಯಾವ ಥರ ಇದು ಮಾಡ್ತೀರ ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಹೇಳಿದ್ರು, ಬಟ್ ತುಂಬ ಓಪನ್ ನನಗೆ. ಇವಾಗ ಕೆಲವೊಂದು ಸಿನಿಮಾಗಳಲ್ಲಿ ಒಂದು ಕ್ಯಾರೆಕ್ಟರ್ ಒಂದು ಇದರಿಂದ ಗೆಲ್ಲುತ್ತೆ. ಆ ಥರ ನನ್ನ ಕ್ಯಾರೆಕ್ಟರ್ ಕೇಳಿ ನನಗೆ ಖುಷಿ ಆಯಿತು. ನನ್ನ ಕ್ಯಾರೆಕ್ಟರ್ ಪರವಾಗಿಲ್ಲ, ನನಗೊಂದು ಒಳ್ಳೆ ಅವಕಾಶ ಇದು ಅಂದ್ಕೊಂಡು ಅವ್ರು ಕೊಟ್ಟಂಥ ಧೈರ್ಯ, ನನ್ನ ಡೆಡಿಕೇಶನ್, ನಾನು ಸಿನಿಮಾ ಇಂಡಸ್ಟ್ರಿ ಬೆಳೆಯಬೇಕು ಅನ್ನೋ ಡೆಡಿಕೇಶನ್ನು ನನ್ನ ಈ ಥರ ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸ್ತು. ರೌಡಿ ಸುಬ್ಬು ಚಿತ್ರೀಕರಣದ ಸಂದರ್ಭದಲ್ಲಿ ನಟನೊಬ್ಬನನ್ನ ಈ ರೀತಿಯಾಗಿ ಬೆತ್ತಲೆಯಾಗಿ ಚಿತ್ರೀಕರಿಸಿರೋದಕ್ಕೆ ಅಲ್ಲಿನ ಜನ ಕೂಡ ಸಾಕಷ್ಟು ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯೂಶುವಲಿ ಇಂಥ ಒಂದು ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಒಳಾಂಗಣ ಕೊಠಡಿಯಲ್ಲಿ ಅದನ್ನ ಶೂಟ್ ಮಾಡ್ತಾರೆ. ಆದ್ರೆ ಓಪನ್ ಏರಿಯಾದಲ್ಲಿ ಈ ರೀತಿಯಾಗಿ ಮಾಡಿರೋದಾದ್ರೂ ಯಾಕೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು, ಇದು ಸಿನಿಮಾಗೋ ಅಥವಾ ಪ್ರಚಾರದ ಸಲುವಾಗೋ ಅಂತ ಜನ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟರ್ ಕೂಡ ಹೇಳ್ತಿದ್ದಾರೆ, ಕತೆಗೆ ಈ ರೀತಿಯಾಗಿ ಬೇಕಾಗಿತ್ತು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋ ನಿಟ್ಟಿನಲ್ಲಿ ಡಿಮ್ಯಾಂಡ್ಗೋಸ್ಕರ ನಾವು ಈ ರೀತಿಯಾಗಿ ಮಾಡಿದೀವಿ, ಆ ದೃಶ್ಯವನ್ನ ಚಿತ್ರೀಕರಣ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಹೊರಾಂಗಣದಲ್ಲಿ ವರ್ಧನ್ ಅನ್ನುವಂತ ಕಲಾವಿದ ಬೆತ್ತಲಾಗಿ ಕಂಡು ಬಂದಿರೋದಕ್ಕೂ ಕೂಡ ಜನ ಸಾಕಷ್ಟು ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಅಂತ ಒಂದು ನೆಸಿಟಿ ಇತ್ತ, ಇದಕ್ಕೆ ಆ ನಟ ಒಪ್ಪಿಗೆ ಕೊಟ್ರ, ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲದೆ ಓಪನ್ ಏರಿಯಾದಲ್ಲಿ ಈ ರೀತಿಯಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರಲ್ಲ, ಏನು ಅನ್ನಿಸ್ತಿಲ್ವಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಸಂದರ್ಭಗಳಲ್ಲಿ ಚಿತ್ರೀಕರಣದಲ್ಲಿ ಮಾಡುವಂತ ಕೆಲವೊಂದು ದೃಶ್ಯಗಳು ಈ ರೀತಿಯಾಗಿ ಅಲ್ಲಿ ಇದ್ದವರನ್ನು ಕೂಡ ಒಂದು ರೀತಿ ಮುಜುಗರಕ್ಕೆ ಒಳಪಡಿಸುತ್ತವೆ. ಸೊ ಈಗ ರೌಡಿ ಸುಬ್ಬು ಚಿತ್ರೀಕರಣದ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಅರೆ ಬೆತ್ತಲಾಗಿ ಒಬ್ಬ ನಟನನ್ನ ನಿಲ್ಲಿಸಿ ಶೂಟ್ ಮಾಡ್ತಾರೆ ಅಂತ ಅಂದ್ರೆ ಅಂತ ಒಂದು ನೆಸಿಟಿ ಇತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೆಲವರು ಕೇಳ್ತಾ ಇದ್ದಾರೆ. ಆದರೆ ಕಥೆಯ ಇಂಪಾರ್ಟೆನ್ಸ್ಗೋಸ್ಕರ ನಾವು ಈ ರೀತಿಯಾಗಿ ಮಾಡಿದ್ದೀವಿ, ತುಂಬ ರಿಸ್ಕ್ ತಗೊಂಡು ಈ ರೀತಿಯಾಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಕೂಡ ಇವತ್ತು ಈ ಚಿತ್ರದ ಫಸ್ಟ್ ಶೂಟಿಂಗ್ ಬೇರೆ ಇದಾಗಿದ್ದರಿಂದ ಕಂಠೀರವ ಸ್ಟುಡಿಯೋದಲ್ಲಿ ಇದ್ದವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ನಳಿನಾಕ್ಷಿ ಕೊಡ್ತಾರೆ. ನಳಿನಾಕ್ಷಿ, ರೌಡಿ ಸುಬ್ಬ ಚಿತ್ರೀಕರಣದ ಸಂದರ್ಭದಲ್ಲಿ ಈ ರೀತಿ ವರ್ಧನ್ ಅನ್ನುವಂತ ಕಲಾವಿದ ಅರೆಬೆತ್ತಲಾಗಿ ಕಂಡು ಬಂದಿರೋದಕ್ಕೆ ಅಲ್ಲಿ ಚಿತ್ರೀಕರಣ ನೋಡ್ತಾ ಇದ್ದ ಜನರು ಏನೇನ್ ಹೇಳ್ತಾ ಇದ್ರು, ಜೊತೆಗೆ ಡೈರೆಕ್ಟರ್ ಏನ್ ಹೇಳ್ತಿದ್ದಾರೆ? ಎಸ್ ಪ್ರತಿಮಾ, ಏನು ಸ್ಯಾಂಡಲ್ವುಡ್ ಅಲ್ಲಿ ಇವತ್ತು ಒಂದು ಸಿನಿಮಾದ ಮುಹೂರ್ತ ಆಗಿದೆ, ರೌಡಿ ಸುಬ್ಬು ಅನ್ನುವಂತ ಹೆಸರಿನ ಚಿತ್ರ. ಈ ಸಿನಿಮಾದಲ್ಲಿ ಏನು ಮೊದಲನೇ ಶಾರ್ಟ್, ಇವತ್ತು ಫಸ್ಟ್ ಶಾರ್ಟ್ ಅನ್ನ ತೆಗೆದು ಈ ಶಾರ್ಟ್ ಅಲ್ಲಿ ಏನಂತಂದ್ರೆ ಏನು ವರ್ಧನ್ ಅನ್ನೋ ಕಲಾವಿದ ನಟ ಏನಿವರು ಬೆತ್ತಲೆಯಾಗಿ ಏನು ಕಾಣಿಸ್ಕೊಳ್ತಿದ್ರು. ಸೊ ಈ ಒಂದು ದೃಶ್ಯವನ್ನ ನೋಡಿದಂತಹ ಅಲ್ಲಿದ್ದಂತಹ ಎಲ್ಲರೂ ಕೂಡ ಒಂದು ಮೌನ ಬಿತ್ತರಾಗಿದ್ರು. ಯಾಕಂದ್ರೆ ಒಳಾಂಗಣದಲ್ಲಿ ಇಂತಹ ಏನು ಚಿತ್ರೀಕರಣ ನಡೀತಾ ಇತ್ತು ಕಾಮನ್ ಆಗಿ. ಆದ್ರೆ ಈ ರೌಡಿ ಸುಬ್ಬು ಅನ್ನೋ ಚಿತ್ರದಲ್ಲಿ ಹೊರಾಂಗಣದಲ್ಲಿ ಅಂದ್ರೆ ಹೊರಗಡೆ ಈ ಒಂದು ಶೂಟ್ ಅನ್ನು ಮಾಡಿದ್ದಾರೆ. ಸೊ ಸಾಕಷ್ಟು ಜನರು ಕೂಡ ಒಂದು ನಿರ್ಭೀತಿಯಾಗಿದ್ರು. ಒಂಥರ ಕುತೂಹಲ ಮೂಡಿಸಿದೆ ಈ ದೃಶ್ಯ ಪ್ರತಿಮಾ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ವರ್ಧನ್ ಅನ್ನುವಂತ ನಟ ಏನ್ ಹೇಳಿದ್ದಾರೆ ನಳಿನಾಕ್ಷಿ? ಎಸ್, ವರ್ಧನ್ ಅನ್ನೋ ವ್ಯಕ್ತಿ ಹಾಸನದವರು ಮೂಲತಃ. ಇವರು ಏನು ಫಸ್ಟ್ ಸಿನಿಮಾ ಇದಾಗಿರೋದ್ರಿಂದ ಏನು ಅಂತ ಈ ಪಾತ್ರ ಮಾಡ್ಬೇಕು ಅನ್ನುವಂಥದ್ದು ಫಸ್ಟ್ ಇಂದನೂ ಕೂಡ ಇಷ್ಟ ಆಯ್ತು ಅಂತ. ಸೊ ಏನು ಸಿನಿಮಾ ಅಂದ್ರೆ ಯಾವುದೇ ಪಾತ್ರಗಳು ಕೂಡ ಸಿಗೋದಕ್ಕೆ ಚಾನ್ಸ್ ಸಿಗೋದಕ್ಕೆ ಸುಲಭ ಅಲ್ಲ. ಸೊ
ಇದೊಂದು ಪ್ರಯೋಗಾತ್ಮಕ ಚಿತ್ರವಾಗಿದ್ದು ಏನು ಒಂದು ಫಸ್ಟ್ ಸಿನಿಮಾನೇ ಒಂದು ಒಳ್ಳೆ ಸಿನಿಮಾ ಆಗಿ ಯಶಸ್ವಿಯಾಗಿ ಓಡುತ್ತೆ ಅನ್ನೋ ಮೂಲಕ ಈ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದೊಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ವರ್ಧನ್ ಕೂಡ ಒಂದು ಹೊಸ ಹುರುಪಿನಿಂದ ಈ ಒಂದು ಪಾತ್ರವನ್ನ ಒಪ್ಕೊಂಡಿದ್ದಾರೆ ವರ್ಧನ್ ಅವರು. ಸೊ ಡೈರೆಕ್ಟರ್ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಧನ್ಯವಾದ ನಳಿನಾಕ್ಷಿ.